92.7 ಬಿಗ್ ಎಫ್ ಎಂ ಕೇಳ್ತಾ ಇದ್ದೀರಾ. ಕುಡ್ಲಾ ಮಾರ್ನಿಂಗ್ಸ್ ಅಲ್ಲಿ ಮಾತಾಡ್ತಾ ಇರೋದು ನಾನು ನಯನ. ನಾನೊಬ್ಳೆ ಅಲ್ಲ, ನನ್ನ ಜೊತೆಯಲ್ಲಿ ಹವ್ಯಾಸಿ ಚಾರಣಿಗ, ಅಂದ್ರೆ ಜಗತ್ತಿನ ಅತ್ಯಂತ ಎತ್ತರದ ಬೆಟ್ಟಗಳನ್ನ ಏರಿ ಅಲ್ಲಿ ನಮ್ಮ ಭಾರತದ ಧ್ವಜವನ್ನ ಹಾರಿಸಿದಂತಹ ನಮ್ಮ ಹೆಮ್ಮೆಯ ಮಂಗಳೂರಿಗ ಡಾಕ್ಟರ್ ಗುರುಪ್ರಸಾದ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಕ್ಯಾನ್ಸರ್ ಸ್ಪೆಷಲಿಸ್ಟ್ ಕೂಡ ಹೌದು. ಅವ್ರನ್ನ ನಮ್ಮ ಶೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಿಮ್ಮ ಒಂದು ಬೆಟ್ಟ ಹತ್ತುವಂತಹ ಹವ್ಯಾಸ ಯಾವ ಏಜ್ ಅಲ್ಲಿ ಆರಂಭವಾಯಿತು ಅಂತ ಹೇಳ್ಬೋದಾ? ಅದು ಚಿಕ್ಕ ಏಜ್ ಇಂದ ಶುರು ಮಾಡಿದ್ದೇವೆ. 12-13 ವರ್ಷಕ್ಕೆ ನಮ್ಮ ಇಲ್ಲಿಂದ ಯೂತ್ ಹಾಸ್ಟೆಲ್ ಅವ್ರು ಕರ್ಕೊಂಡು ಹೋಗ್ತಿದ್ರು. ಆ ಏಜ್ ಇಂದ ಹೋಗ್ತಿದ್ದೇವೆ. ಅಲ್ಲಿಂದ ಶುರುವಾದದ್ದು ನಿಮ್ಮ ಜರ್ನಿಯ ಬಗ್ಗೆ ಹೇಳ್ಬೋದಾ ನಮ್ಗೆ? ಫಸ್ಟಿಗೆ ಆ ಕಡೆ ಈ ಕಡೆ ಹತ್ತಿರ ಇರುವ ಎಲ್ಲ ಗುಡ್ಡಗಳನ್ನು ಹತ್ತಿದ್ದೇವೆ. ಕುದುರೆಮುಖ ಇರ್ಬೋದು, ಅಥವಾ ಈ ಕಡೆ ವೆಸ್ಟರ್ನ್ ಘಾಟ್ಸ್ ಇದು ಆಲ್ಮೋಸ್ಟ್ ಎಲ್ಲ. ಯಾಕಂದ್ರೆ ಚಿಕ್ಕ ಅಮ್ಮನೊಟ್ಟಿಗೆ ಅದು ಜಮಲಾಬಾದ್ ಫೋರ್ಟ್ ಅಂತ ಇತ್ತು, ಅಲ್ಲಿ ಹತ್ತಿದೆ. ಅದು ಮಂಗಳೂರಿಗೆ ಎಲ್ಲಕ್ಕಿಂತ ಹತ್ತಿರ ಇರುವ ಗುಡ್ಡ ಅಂತ ಹೇಳ್ಬೋದು. ಆಮೇಲೆ ಎತ್ತಿನ ಭುಜ ಅಂತ ಹೇಳ್ಬೋದು, ಅದು ಹತ್ತಿರ ಇದೆ. ಅದಾದ್ಮೇಲೆ ಆ ಕಡೆ ಈ ಕಡೆ ನಮ್ಮ ಸುಬ್ರಹ್ಮಣ್ಯದ ಹಿಂದ್ಗಡೆ ಇರುವ ಪುಷ್ಪಗಿರಿ, ಅಲ್ಲಿಯೂ ಹತ್ತಿದೆ. ಸೊ ಅದು ಆದ್ಮೇಲೆ ಒಂದು ಗುಡ್ಡೆ ಹತ್ತುವ ಕ್ರೇಜ್ ಶುರು ಆದದ್ದು ಅಂತ ಹೇಳ್ಬೋದು. ಅದಾದ್ಮೇಲೆ ಈಗ ಮೌಂಟೇನಿಯರಿಂಗ್ ಕೋರ್ಸ್ ಎಲ್ಲ ಮಾಡಿ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಕಲ್ತಿದೆ. ಓಕೆ ಡಾಕ್ಟರ್, ಈಗ ನೀವು ಜಗತ್ತಿನ ಎತ್ತರದ ಬೆಟ್ಟಗಳನ್ನ ಏರಿ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡಿದವರು, ಆ ಅನುಭವ ಹೇಗಿತ್ತು? ನಿಮ್ಮ ಜರ್ನಿಯ ಬಗ್ಗೆ ನಮ್ಮ ಜೊತೆ ಶೇರ್ ಮಾಡ್ಕೋಬಹುದಾ? ರೆಕಾರ್ಡ್ ಅಂತ ಹೇಳುದಾದ್ರೆ ಫಸ್ಟ್ ಗುಡ್ಡೆ ಹತ್ತುದು ನಾವು ನಮ್ಮ ಖುಷಿಗೋಸ್ಕರ, ರೆಕಾರ್ಡಿಗೋಸ್ಕರ ಅಂತ ಅಲ್ಲ. ಫಸ್ಟ್ ಹೇಳುದಾದ್ರೆ ಗುಡ್ಡೆ ಹತ್ತುದ್ರಲ್ಲಿ ನಮಗೆ ಇಂಡಿಯಾದಲ್ಲಿ ಒಂದು 5 ಮೌಂಟೇನಿಯರಿಂಗ್ ಕ್ಲಾಸಸ್ ಅಥವಾ ಕೋರ್ಸಸ್ ಅಂತ ಹೇಳ್ತೇವೆ. ಇದು ರಫ್ಲಿ ಬೇಸಿಕ್ ಮತ್ತೆ ಅಡ್ವಾನ್ಸ್ಡ್ ಅಂತ ಶುರು ಮಾಡ್ತೇವೆ. ಬೇಸಿಕ್ ಆದ್ರೆ 1 ತಿಂಗಳ ಕೋರ್ಸ್, ಅಡ್ವಾನ್ಸ್ಡ್ ಆದ್ರೆ 1 ತಿಂಗಳ ಕೋರ್ಸ್ ಆಗ್ತದೆ. ಅರೌಂಡ್ 28 ಡೇಸ್. ಇದರಲ್ಲೆಲ್ಲ ಯೂಶಲಿ 15 ವರ್ಷ ಮೇಲ್ಪಟ್ಟು, 15ರಿಂದ 40 ವರ್ಷ ಆ ಏಜಿಗೆ ತಗೊಳ್ತಾರೆ. ಮೆಜಾರಿಟಿ ಇದರಲ್ಲಿ ಈ ಕ್ಲಾಸಸ್ ಅಲ್ಲೆಲ್ಲ ನಮಗೆ ಆರ್ಮಿ, ನೇವಿ ಮತ್ತೆ ಏರ್ಫೋರ್ಸ್ ಅಂತವ್ರು, ಬಿಕಾಸ್ ಅವರಿಗೆ ಟ್ರೈನಿಂಗ್ ಬೇಕೇ ಬೇಕಾಗುತ್ತೆ. ಈ ಸಿಯಾಚಿನ್ ಗ್ಲೇಷಿಯರ್ ಅಂತದಲ್ಲೆಲ್ಲ ಇದು ಮಾಡ್ಲಿಕ್ಕೆ ಈ ಕೋರ್ಸಿಗೆ ಬರ್ತಾರೆ. ಬಟ್ ಸಿವಿಲಿಯನ್ಸ್ ನಮ್ಮಂತವರು ಅದಕ್ಕೆ ಜಾಯಿನ್ ಆಗ್ತೇವೆ. ಒಂದು ನಮಗೆ ಆರ್ಮಿಯ ಶಿಫ್ಟ್ ಎಲ್ಲ ಅದರಲ್ಲಿ ಕಲಿತೇವೆ. ಸಿಲಿಂಡರ್ ಅನ್ನು ತಗೊಂಡು ಹೋಗೋದು, ಗುಡ್ಡೆ ಮೇಲೆ ಎತ್ಕೊಂಡು ಹೋಗೋದು. ಸೊ ಲಾಟ್ ಆಫ್ ಕೆಲಸ ನಮಗೆ ಅದರಲ್ಲಿ. ಇಟ್ಸ್ ಎ ಡಿಫ್ರೆಂಟ್ ಲೈಫ್, ಆಲ್ಮೋಸ್ಟ್ ಶಿಸ್ತಿನ ಕೆಲಸ. ನಿಮಗೆ ನಾರ್ಮಲ್ ಜನರಾಗಿ ನಮಗೆ ಆರ್ಮಿಯ ಲೈಫ್ ಬೇಕು ಅಂತ ಇದ್ರೆ ಮೌಂಟೇನಿಯರಿಂಗ್ ಕ್ಲಾಸ್ ಇಸ್ ಒನ್ ಆಫ್ ದ ಬೆಸ್ಟ್. ಒಮ್ಮೆ ಮೌಂಟೇನಿಯರಿಂಗ್ ಕ್ಲಾಸ್ ಇಂದ ಬಂದ ನಂತರ ಅದ್ರಲ್ಲಿ ನಮಗೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್, ಮೌಂಟೇನ್ಸ್ ಅಲ್ಲಿ ನಾವು ಹೇಳುದಾದ್ರೆ 2 ತರದ ಮೌಂಟೇನ್ಸ್ ಇದೆ. ಒಂದು ಟೆಕ್ನಿಕಲ್ ಮೌಂಟೇನ್ಸ್, ಒಂದು ನಾನ್ ಟೆಕ್ನಿಕಲ್ ಮೌಂಟೇನ್ಸ್ ಇದೆ. ಟೆಕ್ನಿಕಲ್ ಮೌಂಟೇನ್ಸ್ ಎಲ್ಲ ಹಾಗೆ ಹೇಳುದಾದ್ರೆ ಇದು ಹಗ್ಗ ಮತ್ತೆ ಐಸ್ಯಾಕ್ಸ್ ಮತ್ತೆ ಕ್ರ್ಯಾಂಪಾನ್ಸ್, ಕಾಲ್ನಾಡಿ, ಅದೊಂದು ಚೂಪಾಗಿರುವ ಶೂವಿನ ಅಡಿ ಹಾಕುವಂಥದ್ದು ಅಂಥದ್ದೆಲ್ಲ ಬೇಕಾಗುತ್ತೆ. ಅದು ಕ್ರ್ಯಾಂಪಾನ್ಸ್, ಐಸ್ಯಾಕ್ಸ್ ಎಲ್ಲ ಹಿಡ್ಕೊಂಡು ಹತ್ತುವ ಮೌಂಟೇನ್ಸ್ ಅನ್ನು ನಾವು ಟೆಕ್ನಿಕಲ್ ಮೌಂಟೇನ್ಸ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ನಮಗೆ ಸ್ಟ್ರೈಟ್ ವಾಲ್ ಇರ್ಬೋದು ಅಥವಾ ಗ್ಲೇಷಿಯರ್ ಕ್ರಾಸಿಂಗ್ ಇರ್ಬೋದು, ಅಂಥದ್ದನ್ನೆಲ್ಲ ಹೋಗುವಾಗ ನಮಗೆ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ. ನಾವು ಈ ಕಡೆ ಆ ಕಡೆ ಈ ಕುದುರೆಮುಖಕ್ಕೆಲ್ಲ ಹತ್ತುವಂಥದ್ದು ಅದನ್ನು ನಾವು ಹಿಲ್ಸ್ ಅಂತ ಕರಿತೇವೆ. ಹಿಲ್ಸ್ ಅಲ್ಲಿ ನಮಗೇನು ಎಕ್ವಿಪ್ಮೆಂಟ್ಸ್ ಆ ರೀತಿ ಬೇಕಾಗುದಿಲ್ಲ. ಬಟ್ ಕೆಲವೊಮ್ಮೆ ಇಲ್ಲಿ ಮಂಗಳೂರಲ್ಲಿ ಈ ಕಡೆ ಆ ಕಡೆ ಹೋಗುವಾಗ ಯೂಶಲಿ ಜಿಗಣೆ ಅಥವಾ ಲೀಚಸ್ ಇಂದ ತಡ್ಕೊಳ್ಳಿಕ್ಕೆ, ಅಥವಾ ಕಾಲು ಒದ್ದೆ ಆಗದಾಗ ನೋಡ್ಲಿಕ್ಕೆ, ಅಥವಾ ಜೋರು ಮಳೆಯಿಂದ ಇದು ಮಾಡಿ ಅಂಥದಕ್ಕೆ ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ. ಬಟ್ ಟು ಬಿ ದೀಸ್ ಆರ್ ನಾನ್ ಟೆಕ್ನಿಕಲ್ ಮೌಂಟೇನ್ಸ್. ಟೆಕ್ನಿಕಲ್ ಮೌಂಟೇನ್ಸ್ ಅಂದ್ರೆ ಗ್ಲೇಷಿಯರ್, ಕ್ರೆವಾಸಸ್, ಐಸ್ ಫಾಲ್ಸ್, ರಾಕ್ ಫಾಲ್ಸ್, ಅದನ್ನೆಲ್ಲ ತಪ್ಪಿಸ್ಲಿಕ್ಕೆ ನಮಗೆ ಆಕ್ಚುಲ್ ಎಕ್ವಿಪ್ಮೆಂಟ್ಸ್ ಬೇಕಾಗುವ, ಅದನ್ನು ನಾವು ಟೆಕ್ನಿಕಲ್ ಮೌಂಟೇನ್ಸ್ ಅಂತ ಹೇಳ್ತೇವೆ. ಇನ್ನು ಡಾಕ್ಟರ್, ಈ ಬೆಟ್ಟ ಹತ್ತುವುದರಿಂದ ಪರಿಸರದ ಜೊತೆ ಇರುವಾಗ ಮನುಷ್ಯ ಕಲಿಯುವಂತ ಪಾಠಗಳೇನು? ನಿಮಗಾದಂತ ಅನುಭವಗಳನ್ನ ಹಂಚ್ಕೋಬಹುದಾ? ಬೆಟ್ಟ ಹತ್ತುವಾಗ ಇಷ್ಟು ದೊಡ್ಡ ಗುಡ್ಡೆ ಎಲ್ಲ ಒಂದು ಆಕ್ಚುಲಿ ಡಾಟ್ ತರ ಕಾಣ್ತೇವೆ. ಅಂದ್ರೆ ನಾವು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ, ಎಲ್ಲಿ ಆದ್ರೂ, ಇಡೀ ಲೋಕದಲ್ಲಿ, ಜಗತ್ತಲ್ಲಿ ಇಷ್ಟು ಚಿಕ್ಕ ಇದು ಏನೇ ವಿ ಆರ್ ನಾಟ್, ಅಂದ್ರೆ ನಮ್ಮ ಜೀವನದಲ್ಲಿ ಏನು ಕಂಟ್ರೋಲ್ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಯಾವಾಗ ಬೇಕಿದ್ರು ಸ್ನೋಫಾಲ್, ವೆದರ್ ಚೇಂಜ್ ಆಗ್ಬೋದು, ಯಾವಾಗ ಬೇಕಿದ್ರು ಸ್ನೋಫಾಲ್ ಆಗ್ಬೋದು. ಸೊ ಯಾವುದು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ನಾವೇ ಯೋಚಿಸ್ತೇವೆ ಇದಾಯ್ತು, ಇದಾದ್ಮೇಲೆ ಅಂದ್ರೆ 10ನೇ ಕ್ಲಾಸ್ ಆಯ್ತು, PUC ಎಲ್ಲವೂ ನಮ್ಮ ಕಂಟ್ರೋಲ್ ಅಲ್ಲಿ ಇದೆ ಅಂತ. ಇದ್ರಲ್ಲಿ ಹೋದ ಕೂಡ ಅನ್ಸ್ತದೆ, ಓಕೆ, ನಥಿಂಗ್ ಇಸ್ ಇನ್ ಅವರ್ ಕಂಟ್ರೋಲ್, ಎಲ್ಲವೂ ಮೇಲೆ ಯಾರ ಇದ್ದಾರೆ ಅವರೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ದೆನ್ ಕೆಲವೊಮ್ಮೆ ನಾವು ಇದು ಲೇಪ್ಸಾ ಅಂತ ಒಂದು ಕಮ್ಯುನಿಟಿ ಇದೆ ಇಂಡಿಯಾ ಮತ್ತೆ ಸಿಕ್ಕಿಂ ಬಾರ್ಡರ್ ಅಲ್ಲಿ, ಇಂಡಿಯಾ ಮತ್ತೆ ಚೈನಾ ಬಾರ್ಡರ್ ಅಲ್ಲಿ. ಅಲ್ಲಿ ನಾವು ಮೌಂಟೇನಿಯರಿಂಗ್ ಹೋದಾಗ ಅದೇ ಫೋನ್ ಇಲ್ಲದೆ ಜೀವನ ನಡೆಸ್ಬೋದು, ಇಂಟರ್ನೆಟ್ ಇಲ್ಲದೆ ಜೀವನ ನಡೆಸ್ಬೋದು ಅಂತ ಅದೊಂದು ಕಮ್ಯುನಿಟಿಯಲ್ಲಿ ನಾವು ಅದು ನೋಡಿದ್ದೆವು. ಸೊ ಅವರಿಗೆ ಈ ರೀತಿ ನಮ್ಮ ಇದೆಲ್ಲ ಬೇಡ, ಮೆಡಿಸಿನ್ ಬೇಡ, ಅವ್ರದ್ದೇ ಇಂಡಿಜಿನಸ್ ಇದು ಗಿಡಗಳನ್ನು ಬೆಳೆಸಿ, ಇದಕ್ಕೆ, ಇದು ವಾಂತಿಗೆ, ಇದು ಶೀತಕ್ಕೆ ಅಂತ ಅವ್ರದ್ದೇ ಒಂದು ಮೆಡಿಸಿನ್ ಗಿಡಗಳೆಲ್ಲ ಇದೆ. ಸೊ ಫೋನ್ ಇಲ್ಲದೆಯೂ ಅವರು ವರ್ಷದಲ್ಲಿ 6 ತಿಂಗಳು ಧ್ಯಾನ ಮಾಡ್ತಾರೆ.
ಇನ್ನೊಂದು 6 ತಿಂಗಳು ಅದು ಯಾಕ್ ಅಂತ ಹೇಳ್ತೇವೆ. ಆ ಪ್ರಾಣಿಯಿಂದ ಇಲ್ಲಿ ದನ ಇದ್ದಾಗ ಅಲ್ಲಿ ಯಾಕ್ ಸಿಗ್ತದೆ, ಅದರ ಹಾಲು ಕರೆದು ಅದರಿಂದ ಮಾಡುವ ಎಲ್ಲ ವಸ್ತುವನ್ನೆಲ್ಲ ಮಾಡಿ ಸೇಲ್ ಮಾಡಿ ಅವರ ಜೀವನ ನಡೆಸ್ತಾರೆ. ಮೆಜಾರಿಟಿ ಅವರು ಅಲ್ಲಿ ಬೌದ್ಧ ಸನ್ಯಾಸಿಗಳು ಅಂತ ಹೇಳ್ತೇವೆ. ಬಟ್ ಫೋನ್ ಇಲ್ಲದೆಯೂ ಒಂದು ಬೇರೆ ಜೀವನ ನಡೆಸ್ಬೋದು. ಯಾಕೆ ನಮಗೆ ಇಲ್ಲಿ ಒಂದು ದಿನ ಫೋನ್ ಇಲ್ಲದೆ ಚಾರ್ಜ್ ಇಲ್ಲದೆ ನಡೆಸೋದು ಕಷ್ಟ ಅಂತ ಅನ್ಸ್ತದೆ. ಅಲ್ಲಿ ಆ ಜೀವನದ ನೋಡಿದ ಕೂಡ ಓಕೆ, ಫೋನ್ ಇಲ್ಲದೆ 5-6 ತಿಂಗಳು, ಯಾಕಂದ್ರೆ ಅಲ್ಲಿ ಸೂರ್ಯನ ಕಿರಣ, ಎಲೆಕ್ಟ್ರಿಸಿಟಿ ಬರೋದೇ ಕಷ್ಟ. ಸೊ ಇಟ್ಸ್ ಅ ಡಿಫ್ರೆಂಟ್ ವರ್ಲ್ಡ್. ಅಂದ್ರೆ ಲೋಕದಲ್ಲಿ ಒಂದು ತಿಂಗಳು ಫೋನ್, ನ್ಯೂಸ್ ಏನು ಇಲ್ಲದೆ ನಾರ್ಮಲ್ ಆಗಿಯೂ ನಡೆಸಬಹುದು ಅಂತ ಅನಿಸ್ತದೆ. ನಿಮಗೆ ಫೋನ್ ಅತಿಯಾದ ಹುಚ್ಚಿದ್ರೆ ಐ ಥಿಂಕ್ ಇಟ್ಸ್ ಮೌಂಟೇನಿಯರಿಂಗ್ ಇಸ್ ಒನ್ ಆಫ್ ದ ಬೆಸ್ಟ್, ಬಿಕಾಸ್ ಅಲ್ಲಿ ರೇಂಜ್ ಇಲ್ಲ, ಬೇರೆಯವರೊಟ್ಟಿಗೆ ನಿಮಗೆ ಫೋರ್ಸ್ ಆಗಿ ಮಾತಾಡಿಸ್ತಾರೆ. ಸೊ ಇಟ್ಸ್ ಒನ್ ಆಫ್ ದ ಗುಡ್ ವೇ. ಮತ್ತೆ ನಿಮ್ಮ ಹೆಲ್ತ್ ಅನ್ನು ನಿಮಗೆ ಇಂಪ್ರೂವ್ ಮಾಡ್ಬೋದು, ನಿಮ್ಮ ಬ್ರೀದಿಂಗ್ ಪ್ಯಾಟರ್ನ್ ಅನ್ನು ಇಂಪ್ರೂವ್ ಮಾಡ್ಬೋದು, ಕಾಲನು ಶಕ್ತಿ. ನಾನು ಆಕ್ಚುಲಿ ಒಂದು 7 ಸಮಿಟ್ಸ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದೆ. ಅದರಲ್ಲಿ ಈಗ ಸದ್ಯಕ್ಕೆ 3, ಆಫ್ರಿಕಾದ ಕಿಲಿಮಂಜಾರೋ, ರಷ್ಯಾದ ಆಲ್ಬ್ರಸ್ ಅಂಡ್ ಆಸ್ಟ್ರೇಲಿಯಾದ ಕೊಸಿಸ್ಕೋ ಅಂತ ಈಗ 3 ಮೌಂಟೇನ್ ಆಗಿದೆ. ಇದು ಎವ್ರಿ ಕಾಂಟಿನೆಂಟ್ ನ ಹೈಯೆಸ್ಟ್ ಪೀಕ್ಸ್ ಅಂತ ಹೇಳ್ತೇವೆ. ಸೊ ಈ ರೀತಿ 3 ಮೌಂಟೇನ್ಸ್ ಆಗಿದೆ. ಇದರಲ್ಲಿ ಮೌಂಟ್ ಆಲ್ಬ್ರಸ್ ಅಲ್ಲಿ ಅತಿ ದೊಡ್ಡ ಭಾರತದ ಧ್ವಜವನ್ನು ಹಾರಿಸಿ ಒಂದು ರೆಕಾರ್ಡ್ ಆಗಿತ್ತು. ಬಟ್ ಇದು ಟು ಬಿ ವೆರಿ ಫ್ರಾಂಕ್, ನಾವು ಗುಡ್ಡೆ ಹತ್ತದು ಆ ಕಂಪನಿಗೋಸ್ಕರ. 14 ದಿನ ಜನರಲ್ಲಿ ಫೋನ್ ಇಲ್ಲದೆ ನಾರ್ಮಲ್ ವ್ಯಕ್ತಿ ಹೇಗೆ ರೇಂಜ್ ಇಲ್ಲದೆ ಹೇಗೆ ಮಾತಾಡ್ತಾರೆ, ಯಾವ ರೀತಿ ಇರ್ತಾರೆ, ಯಾವ ರೀತಿ ಕುಕಿಂಗ್ ಮಾಡ್ತಾರೆ, ಯಾವ ರೀತಿ ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ, ಅದೆಲ್ಲ ಮೌಂಟೇನಿಯರಿಂಗ್ ಅಲ್ಲಿ ಒಂದು ಡಿಫ್ರೆಂಟ್ ಲೋಕ ಅಂತ ನಾವು ಹೇಳ್ಬೋದು. ಈಗ ಮೌಂಟೇನಿಯರಿಂಗ್ ಕ್ಲಾಸಸ್ ಬೇಕು ಅಂತಂದ್ರೆ ಎಲ್ಲಿ ಸಿಗುತ್ತೆ? ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುತ್ತೆ? ಇಲ್ಲ, ಇದು ಯೂಶಲಿ ನಮ್ಮ ಈ ಹಿಮಾಲಯಸ್ ಅಲ್ಲಿ ಯೂಶಲಿ NIH ಅಂತ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್, NIM ಅಂತ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್. ಶಿಲ್ಲಿಂಗ್ ಅಲ್ಲಿ ಇರೋದು, ಇಲ್ಲ ಶಿಮ್ಲಾದಲ್ಲಿ ಇರೋದು, ಇಲ್ಲ ಎಬಿಮಾಸ್ ಅಂತ ಇದೆ, ಇಲ್ಲ ಗುಲ್ಮಾರ್ಗ್ ಅಲ್ಲಿ ಇದೆ, ಇಲ್ಲ ನಾನ್ ಕಲ್ತದ್ದು ಸಿಕ್ಕಿಂ ಅಲ್ಲಿ, ಸೊ ಅರುಣಾಚಲಂ ಅಲ್ಲಿ ಇದೆ. ಸೊ ಈ ರೀತಿ 5 ರೆಕಗ್ನೈಸ್ ಮೌಂಟೇನಿಯರಿಂಗ್. ಸೊ ಫಾರ್ ಎಕ್ಸಾಂಪಲ್ ಎವರೆಸ್ಟ್ ಎಲ್ಲ ಹತ್ತಬೇಕಾದ್ರೆ ಈಗ ರೂಲ್ಸ್ ಪ್ರಕಾರ ಅಟ್ಲೀಸ್ಟ್ ಬೇಸಿಕ್ ಮೌಂಟೇನಿಯರಿಂಗ್ ಕಲ್ತಿರ್ಬೇಕು. ಇದು ಟೆಕ್ನಿಕಲ್ ಮೌಂಟೇನ್ಸ್ ಕಲಿಬೇಕಾದ್ರೆ ಅಥವಾ ಹತ್ತಬೇಕಾದ್ರೆ ಬೇಕಿರುವ ಕೋರ್ಸ್ ಅಂತ ನಾವು ಹೇಳ್ತೇವೆ. ಓಕೆ, ಟೀಮ್ ವರ್ಕ್ ಅನ್ನು ಹೆಲ್ಪ್ ಮಾಡಿ, ಬಿಕಾಸ್ ಮೌಂಟೇನಿಯರಿಂಗ್ ಒಂದು ವ್ಯಕ್ತಿಯ ಇದಲ್ಲ, ತುಂಬಾ ಜನ ಬೇಕಾಗ್ತದೆ. ಒಬ್ರು ಅಡಿಗೆ ಮಾಡ್ಲಿಕ್ಕೆ, ಒಬ್ರು ಗ್ಯಾಸ್ ಸಿಲಿಂಡರ್ ಎತ್ತಲಿಕ್ಕೆ, ಒಬ್ರು ರೋಪ್ಸ್ ಟೆಂಟ್ಸ್ ಎತ್ತಲಿಕ್ಕೆ, ಒಬ್ರು ಅಂದ್ರೆ ಯಾರಾದೊಬ್ರು ಮಾತಾಡ್ತಾ ಇರ್ತಾರೆ. ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಮೌಂಟೇನಿಯರಿಂಗ್ ಇಸ್ ಪ್ಯೂರ್ಲಿ ಅ ಟೀಮ್ ವರ್ಕ್. ಒಬ್ನೇ ಗುಡ್ಡೆ ಹತ್ತಿದೆ ಅಂತ ಹೇಳಿದ್ರು ಸಹ ಅದು ಸಾಧ್ಯ ಇಲ್ಲ. ಬಿಕಾಸ್ ಫಾರ್ ಎಕ್ಸಾಂಪಲ್ ಇವನ್ ಟೆನ್ಸಿಂಗ್ ನಾರ್ವೆ ಮತ್ತೆ ಎಡ್ಮಂಡ್ ಹಿಲರಿ ಅವರಿಬ್ಬರೇ ಹತ್ತಿದ್ದು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಬಿಕಾಸ್ ಅವರ ಟೀಮ್ ಅಲ್ಲಿ ಆಲ್ಮೋಸ್ಟ್ 8 ಜನ ಇದ್ರು, ರೊಟೇಷನ್ ಮಾಡ್ಕೊಂಡು ಹೋದ್ರು, ಪ್ಲಸ್ ಅವ್ರದ್ದು ಆಲ್ಮೋಸ್ಟ್ 20 ಜನ ಶೆರ್ಪಾ ಇದ್ರು. ಇಟ್ಸ್ ಅ ಬಿಗ್ ಟೀಮ್. ಸೊ ಆ ರೀತಿ ಹೇಳುದಾದ್ರೆ ಮೌಂಟೇನಿಯರಿಂಗ್ ಇಸ್ ಅ ಟೀಮ್ ಇವೆಂಟ್. ಒಂದೇ ಜನ ನಾನೇ ಹತ್ತಿದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸೊ ನೀವು ನಾನೇ ಒಬ್ಬನೇ ಮೌಂಟೇನಿಯರಿಂಗ್ ಹತ್ತಿದೆ ನಾನು ಹಾಗೆ ಹೇಳಲಿಕ್ಕೆ ಅದು ತಪ್ಪು. ಬಿಕಾಸ್ ತುಂಬಾ ಜನ ಇದ್ದಾರೆ ಒಂದು ಟೀಮ್ ಅಲ್ಲಿ ಅಂತ ಹೇಳಿದ ಕೂಡ ತುಂಬಾ ಜನ ಇದ್ದಾರೆ. ಎಷ್ಟೊಂದು ಪಾಠ ಕಲಿಯೋದಕ್ಕೆ ಸಿಗುತ್ತೆ. ಪ್ರಕೃತಿಯಿಂದ ಬಂದ ಮನುಷ್ಯ ಪ್ರಕೃತಿ ಎಡೆಗೆ ಅಂತ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಬಹುಶಃ ಮೌಂಟೇನಿಯರಿಂಗ್ ಒಂದು ಒಳ್ಳೆ ಆಪ್ಷನ್ ಅಂತ ನನ್ಗನ್ಸ್ತಿದೆ. ಇನ್ನೊಂದು ಬೇಸಿಕ್ ಥಿಂಗ್ ಅಂದ್ರೆ ನಮ್ಮ ಅರ್ತ್ ಅಲ್ಲಿ ಆಲ್ಮೋಸ್ಟ್ 50% ನೀರು ಬರುದು ಮೌಂಟೇನ್ಸ್ ಇಂದಲೇ, ಗ್ಲೇಷಿಯರ್ಸ್ ಅಂತ ಹೇಳ್ತಾರೆ. ಗಂಗೋತ್ರಿ ಇರ್ಬೋದು, ಗಂಗೋತ್ರಿ ಗ್ಲೇಷಿಯರ್ ಇರ್ಬೋದು, ಯಮುನೋತ್ರಿ ಗ್ಲೇಷಿಯರ್. ನಮ್ಮ ಇಂಡಿಯಾದಲ್ಲೂ ಹಾಗೆ ದೇ ಆರ್ ಆಲ್ ಸೇಕ್ರೆಡ್. ಅಂದ್ರೆ ಈವನ್ ನಮ್ಮ ನೇತ್ರಾವತಿ, ವೆರಾಸ್ ಮೋಸ್ಟ್ ಆಫ್ ಇದು ವೆರಾಸ್ ನಮ್ಮ ಬ್ರಹ್ಮಪುತ್ರ ಅದು ಸಹ ಇದು ಮೌಂಟ್ ಕೈಲಾಸ್ ಇಂದ ಬರುತ್ತೆ. ಸೊ ಮೋಸ್ಟ್ ಆಫ್ ದ ಮೌಂಟೇನ್ಸ್ ನಮಗೆ ಆಕ್ಚುಲಿ ಬೇಕೇ. ನಾವು ಅದು ಬಿಡದೆ ನಮ್ಮ ಜೀವನ ನಡೆಸಲಿಕ್ಕೆ ಆಗುದಿಲ್ಲ. ಬಿಕಾಸ್ ನಮಗೆ ಬೇಕಿರುವ ದೇಹದಲ್ಲಿ 60% ನೀರು ಮೌಂಟೇನ್ಸ್ ಇಂದಲೇ ಬರೋದು. ಮತ್ತೆ ಬೇಸಿಕಲಿ ದೇ ಆರ್ ಎನ್ವೈರನ್ಮೆಂಟ್ ಅಂದ್ರೆ ರೆಗ್ಯುಲೇಟರ್ ತರ ಹೇಳ್ಬೋದು ಆಲ್ಮೋಸ್ಟ್. ಫಾರ್ ಎಕ್ಸಾಂಪಲ್ ಮಂಗಳೂರಿಗೆ ಮಳೆ ಬರೋದು ಇಸ್ ನಾಟ್ ಬಿಕಾಸ್ ಆಫ್ ಅಸ್, ಇಟ್ ಇಸ್ ಬಿಕಾಸ್ ಆಫ್ ದ ವೆಸ್ಟರ್ನ್ ಘಾಟ್ಸ್. ಮೌಂಟೇನ್ಸ್ ಇಂದ ನಮಗೆ ಮಳೆ ಬರ್ತದೆ, ನಮ್ಮ ಕೃಷಿ ಅದನ್ನೆಲ್ಲ ನಡೆಸಬಹುದು. ಮತ್ತೆ ಮೌಂಟೇನ್ಸ್ ಅಲ್ಲಿ ಅವ್ರದ್ದೇ ಕಮ್ಯುನಿಟಿ ಬೇರೆ ಇರ್ತದೆ. ಫಾರ್ ಎಕ್ಸಾಂಪಲ್ ನೀವು ಮೇಘಾಲಯಕ್ಕೆ ಹೋದ್ರೆ ಅಲ್ಲಿ ಒಂದೊಂದು ಮೌಂಟೇನಿಗೆ ಒಂದೊಂದು ಕಮ್ಯುನಿಟಿ ಮತ್ತೆ ಟ್ರೈಬ್ ಇರ್ತದೆ. ಇದು ಅವ್ರದ್ದು ಕಮ್ಯುನಿಟಿ ಬೇರೆ ಇರ್ತದೆ, ಇನ್ನೊಂದು ಕಮ್ಯುನಿಟಿ ಬೇರೆ ಅವ್ರದ್ದೇ ಎಂತ ಹೇಳ್ತೇವೆ ಸಿಸ್ಟಮ್ಸ್, ರೂಲ್ಸ್ ಇರ್ತದೆ, ಡ್ರೆಸ್ ಪ್ಯಾಟರ್ನ್ ಬೇರೆ ಇರ್ತದೆ. ಇಂಡಿಯಾದಲ್ಲಿ ನೀವು ಬೇರೆ ಬೇರೆ ವಿಭಿನ್ನವಾದ ಕಲ್ಚರ್ ನೋಡ್ಬೇಕಿದ್ರೆ ಒಂದೊಂದು ಮೌಂಟೇನಿಗೆ ಹೋಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಆ ಮೌಂಟೇನ್ ಅಲ್ಲಿ ಯಾವ ರೀತಿ ಇದಿದೆ ಅಂತ. ಬಟ್ ಅದರ ಸ್ಯಾಡ್ ಪಾರ್ಟು ಇದೆ ಮೌಂಟೇನಿಯರಿಂಗ್ ಅಲ್ಲಿ. ನಾವು ಈಗ ಕೆಲವೊಮ್ಮೆ ನಾನು ಹಿಮಾಲಯದಲ್ಲಿ ಹೋದಾಗ, ಸ್ಟೋಕ್ಯಾಂಗ್ರಿಗೆ ಹೋದಾಗ ದಾರಿ ತಪ್ಪಿದೆ. ಆಗ ನಮಗೆ ದಾರಿ ಕರೆಕ್ಟ್ ಆಗಿ ಹುಡುಕ್ಬೇಕಾದ್ರೆ ದರ್ ಇಸ್ ಓನ್ಲಿ ಒನ್ ವೇ, ದಟ್ ಇಸ್ ಪ್ಲಾಸ್ಟಿಕ್. ಎಲ್ಲಿ ಪ್ಲಾಸ್ಟಿಕ್ ಬಿದ್ದಿದೆ ಆ ಕಡೆ ದಾರಿ ಕರೆಕ್ಟ್ ಅಂತ ನಮ್ಮ ರೂಲ್ ಅಂತ ಹೇಳ್ತೇವೆ. ಸೊ ಇದು ಮೌಂಟೇನಿಯರಿಂಗ್ ಅಡ್ವಾಂಟೇಜಸ್ ಇದೆ,
ಡಿಸ್ಅಡ್ವಾಂಟೇಜ್ Yes. ಕೆಲವೊಮ್ಮೆ ಹೋದ್ರೆ ಅದರಲ್ಲಿ ಜನರಲ್ಲಿ ಹೋಗಿ ಅದನ್ನ ಹಾಳು ಮಾಡುವ ಇದು ಇದೆ. ಸೊ ರೆಸ್ಪಾನ್ಸಿಬಲ್ ಆಗಿ ನಾವು ಮೌಂಟೇನಿಯರಿಂಗ್ ಹೋದ್ರೆ ಇಟ್ಸ್ ಕೆಲವೊಮ್ಮೆ ದೇರ್ ಆರ್ ಹೈ ಆಲ್ಟಿಟ್ಯೂಡ್ ಡೆಡ್ ಝೋನ್ಸ್, ಅಲ್ಲಿ ನಮಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಡೆತ್ ಆದ್ರೂ ಹಿಂದೆ ಬಾಡಿ ಅಂತ ತಗೊಂಡ್ ಬರ್ಲಿಕ್ಕೆ ಆಗೋದು. ಅಂತದಲ್ಲಿ ಸಹ ದೇರ್ ಆರ್ ಓನ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಮೌಂಟೇನ್ ಹೇಳಿದ ಕೂಡಲೇ ಬರೀ ಚಾರಣ ಆ ರೀತಿ ಅಲ್ಲ, ನಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ನೋಡಿ ಪ್ಲಾಸ್ಟಿಕ್ ಅನ್ನು ಬಿಸಾಡದೆ, ಅಲ್ಲಿಯ ಗಿಡಗಳನ್ನು ಹಾಳು ಮಾಡದೆ, ಮರಗಳನ್ನು ಹಾಳು ಮಾಡದೆ ಬಂದ್ರೆ ಇಟ್ ಇಸ್ ಅ ಬೆಟರ್ ವೇ ಅಂತ ಹೇಳಿ. ನೆಕ್ಸ್ಟ್ ಡಾಕ್ಟರ್ ಆಗಿ ನಾನು ಬಿಕಾಸ್ ಐ ಆಮ್ ಡಾಕ್ಟರ್ ಆಲ್ಸೋ, ಡಾಕ್ಟರ್ ಆಗಿ ನಾನು ಹೇಳುದಾದ್ರೆ ನಿಮಗೆ ಆಗುದಿಲ್ಲ ಅಂತ ಅನ್ಸಿದ್ರೆ ಹಿಂದೆ ಬನ್ನಿ. ಬಿಕಾಸ್ ಹೈ ಆಲ್ಟಿಟ್ಯೂಡ್ ಅಲ್ಲಿ ನಾನು ಅದನ್ನು ನೋಡಿದ್ದೇನೆ, ವೇರ್ ಮನುಷ್ಯ ಅವನ ಈಗೋವನ್ನು ಸಪರೇಟ್ ಮಾಡುದಿಲ್ಲ. ಏನ್ ಮಾಡ್ತಾನೆ ಅಂದ್ರೆ ಎಲ್ಲರೂ ಹೋಗ್ತಾ ಇದ್ದಾರೆ, ನಾನು ಹೋಗ್ತೇನೆ, ಅವನಿಗೆ ದಮ್ ಬರ್ತಾ ಇರ್ತದೆ, ತಲೆಯಲ್ಲಿ ಗಾಳಿ ಕಾಣ್ತಾ ಇರುವುದಿಲ್ಲ, ಆಮ್ಲಜನಕ ಹೋಗದೆ ಏನೇನೋ ವಿಚಿತ್ರ ಕಾಣ್ತದೆ, ಹೈ ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತ ಹೇಳ್ತೇವೆ. ಆಗುದಿಲ್ಲ ಅಂತ ಅನ್ಸಿದ್ರೆ ಹೇಳಿ, ಬಾಯ ಓಪನ್ ಮಾಡಿ ಹೇಳಿ, ನಂಗೆ ಆಗ್ತಾ ಇಲ್ಲ, ನಂಗೆ ಹೋಗ್ಲಿಕ್ಕೆ ಆಗ್ತದೆ. ನಿಮ್ಮ ಈಗೋವನ್ನು ಹಿಂದೆ ಇಟ್ಟು ನಾನು ಇಷ್ಟು ಫಿಟ್ ಇದ್ರು, ಇದು ಫಿಟ್ನೆಸ್ ಮೇಲೆ ಹೋಗುದಲ್ಲ, ಎಷ್ಟು ಸ್ಲೋ ಆಗಿ ಅಕ್ಲಿಮೆಟೈಸ್ ಆಗಿದ್ದೀರಾ ಅಂದ್ರೆ ನಿಮ್ಮ ದೇಹ ಹೇಗೆ ಅಡ್ಜಸ್ಟ್ ಆಗಿದೆ. ಕೆಲವೊಮ್ಮೆ ಏನ್ ಮಾಡ್ತಾರೆ ಅಂದ್ರೆ ನಾವು ಇಲ್ಲಿ ಗುಡ್ಡೆ ಹತ್ತಿದ ಹಾಗೆ ನಾವು ನಾರ್ತ್ ಇಂಡಿಯಾದಲ್ಲಿ ಗುಡ್ಡೆ ಹತ್ತಲಿಕ್ಕೆ ಹೋಗ್ತೇವೆ, ಅಂದ್ರೆ ಅಕ್ಲಿಮೆಟೈಸ್ ಆಗದೆ. ಫಾರ್ ಎಕ್ಸಾಂಪಲ್ ಲೇ ಲದಾಖ್ ಅಲ್ಲಿ ನಾವು ಇಲ್ಲಿಯ ಆಲ್ಟಿಟ್ಯೂಡ್ ಸಿ ಲೆವೆಲ್ 0 ಅಂತ ಹೇಳ್ತೇವೆ, ವೆರಾಸ್ ನೀವು ಹೈ ಆಲ್ಟಿಟ್ಯೂಡ್ ಹೇಳಿದ ಕೂಡ ಲದಾಖ್ ಅಲ್ಲಿ ಹೇಳಿದ ಕೂಡ ನೀವು ಇಳ್ದಾಗ್ಲೇ ಆಲ್ಮೋಸ್ಟ್ 8,000 to 9,000 ಫೀಟ್ ಅಲ್ಲಿ ಇರ್ತೀರಾ. ಅಂಡ್ ಅಲ್ಲಿನ ಮೌಂಟೇನ್ಸ್ ಶುರು ಆಗೋದು 11,000 to 18,000 ತನಕ. ಸೊ ಅಲ್ಲಿ ಹೋದ ಕೂಡಲೇ ಫಸ್ಟ್ ದಿನವೇ ಗುಡ್ಡೆ ಹತ್ಲಿಕ್ಕೆ ಹೋಗ್ಬೇಡಿ, ಅಟ್ಲೀಸ್ಟ್ ಒಂದು 2-3 ದಿನ ರೆಸ್ಟ್ ತಗೊಂಡು ನಿಮ್ಮ ದೇಹಕ್ಕೆ ಅಡ್ಜಸ್ಟ್ ಆಗ್ಲಿಕ್ಕೆ ಟೈಮ್ ಕೊಟ್ಟು ಹೋಗಿ. ಇದು ಆಲ್ಮೋಸ್ಟ್ ಫಂಕ್ಷನಿಗೆ ಹೋಗೋ ತರ ಅಲ್ಲ ಮೌಂಟೇನ್ಸ್, ಸ್ವಲ್ಪ ದೇಹ ಅಡ್ಜಸ್ಟ್ ಆಗಿ ದಾರಿ ನೋಡಿ, ಯಾವ್ದು ಕರೆಕ್ಟ್ ದಾರಿ, ಅಲ್ಲಿ ಇರುವ ಲೋಕಲ್ ಗೈಡ್ಸ್ ಅನ್ನು ಕೇಳಿ ದೇಹ ಅಡ್ಜಸ್ಟ್ ಆದ್ಮೇಲೆ ನೀವು ಹತ್ತಿದ್ರೆ ಬೆಟರ್. ಬಿಕಾಸ್ ಕೆಲವೊಮ್ಮೆ ನಾವೇ ಹುಚ್ಚುತನ ಅಂತ ಮಾಡ್ಕೊಂಡು ಯಾರನ್ನು ಕೇಳದೆ ಸೀದಾ ಹೋಗುವ ಇದು ಇದೆ. ನಾನು ಸರಿ ಇದೆ, ನಾನು ಒನ್ ಆಫ್ ದ ಫಿಟ್ಟೆಸ್ಟ್ ಅಥ್ಲೀಟ್. ಫಿಟ್ನೆಸ್ ಇಸ್ ಡಿಫ್ರೆಂಟ್, ಅಡ್ಜಸ್ಟ್ಮೆಂಟ್ ಅಕ್ಲಿಮಟೈಸೇಷನ್ ಇಸ್ ಡಿಫ್ರೆಂಟ್. ಅದು ತುಂಬಾ ವ್ಯತ್ಯಾಸ ಇದೆ. ಬಿಕಾಸ್ ಅಲ್ಲಿ ಅಕ್ಲಿಮಟೈಸ್ ಆಗ್ಲಿಕ್ಕೆ, ದೇಹ ಅಡ್ಜಸ್ಟ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಲೋಕಲ್ ಗೈಡ್ ಲೈನ್ಸ್ ಅದನ್ನೆಲ್ಲ ಫಾಲೋ ಮಾಡಿ. ಕೆಲವು ಮೌಂಟೇನ್ಸ್ ಒಂದೊಂದು ಮೌಂಟೇನಿಗೆ ಒಂದೊಂದು ಇಷ್ಟು ದಿನ ಅಕ್ಲಿಮಟೈಸ್ ಬೇಕು ಅಂತ ಹೇಳ್ತಿದೆ. ಫಾರ್ ಎಕ್ಸಾಂಪಲ್ 6,000ಗೆ 1 ವಾರ, ಒಂದು 5,000 ಮೀಟರ್ ಮೌಂಟೇನಿಗೆ 1 ವಾರ ಸಾಕು. 6,000ಗೆ 2 to 3 ವಾರ ಬೇಕು. 7,000ಗೆ ಅಟ್ಲೀಸ್ಟ್ 21 days ಬೇಕು. 8,000 ಮೌಂಟೇನ್ಸ್ಗೆ ನಾವು ಅಟ್ಲೀಸ್ಟ್ 4 to 6 ವಾರ ಬೇಕು. ಸೊ ಟೈಮ್ ಅನ್ನು ಹರಿ ಮಾಡಬೇಡಿ. ಮೌಂಟೇನ್ಸ್ ಆರ್ ಆಲ್ವೇಸ್ ದೇರ್. ಅಂದ್ರೆ ನಾವು ಹುಟ್ಟುವ ಮುಂಚೆನೂ ಆ ಗುಡ್ಡೆ ಇತ್ತು, ಹುಟ್ಟಿದ ನಾವು ಸತ್ ನಂತರ ಆ ಗುಡ್ಡೆಗಳಿರ್ತದೆ. ನಿಮ್ಮ ಟೈಮಿಗೋಸ್ಕರ 1-2 ದಿನ ಉಳಿಸ್ಲಿಕ್ಕೋಸ್ಕರ ಅಲ್ಲಿ ಅರ್ಜೆಂಟ್ ಮಾಡಬೇಡಿ. ಟೇಕ್ ಯುವರ್ ಟೈಮ್, ಎಂಜಾಯ್ ದ ವ್ಯೂ. ಅಲ್ಲಿರುವ ಲೋಕಲ್ ಗೈಡ್ ಲೈನ್ಸ್ ಅನ್ನೆಲ್ಲ ಫಾಲೋ ಮಾಡಿ, ಪ್ಲಾಸ್ಟಿಕ್ ಅನ್ನು ಬಿಸಾಡದೆ ವಾಪಸ್ ಬನ್ನಿ ಅಂತ ನಾವು ಹೇಳ್ತೇವೆ. ಇಂಡಿಯಾದಲ್ಲಿ ಫೇಮಸ್ ಮೌಂಟೇನರ್ಸ್, ಬಿಕಾಸ್ ನಾನಂತೂ ಫೇಮಸ್ ಮೌಂಟೇನರ್ ಅಲ್ಲ, ಇಂಡಿಯಾದಲ್ಲಿ ಫೇಮಸ್ ಮೌಂಟೇನರ್ ಹೇಳಿದ ಕೂಡಲೇ ಬಚೇಂದ್ರ ಪಾಲ್ ಅಂತ ನಮಗೆ ವೆರಿ ಫೇಮಸ್, ಫಸ್ಟ್ ಲೇಡಿ ಟು ಕ್ಲೈಂಬ್ ಎವರೆಸ್ಟ್. ನಾನು ಹುಟ್ಟಿದ ವರ್ಷ ಅವ್ರು ಕ್ಲೈಂಬ್ ಮಾಡಿದ್ದು. ಇಲ್ಲ ಅರುಣಿಮಾ ಸಿಂಹ ಅಂತ ಹೇಳ್ತೇವೆ, ಅರುಣಿಮಾ ಸಿಂಹ, ಶಿ ಇಸ್ ದ ಫಸ್ಟ್ ಆಂಪ್ಯೂಟಿ, ಅಂದ್ರೆ ಯಾಕಂದ್ರೆ ನಾವು ಕೆಲವರು ಹೇಳ್ತಾರೆ ನನ್ನ ಹತ್ರ ಕಾಲಿಲ್ಲ ಕೈ ಇಲ್ಲ, ಬಟ್ ಮನಸ್ಸಿದ್ರೆ ಸಾಕು, ಮೌಂಟೇನಿಯರಿಂಗ್ ಮನಸ್ಸಿದ್ರೆ ಸಾಕು. ಬಟ್ ಯಾ ಇಟ್ ಇಸ್ ನಾಟ್ ಆಲ್ವೇಸ್ ಹ್ಯಾಪಿ. ನಂಗೆ ಕಲಿಸಿದ ಸಿಕ್ಕಿಂ ಅಲ್ಲಿ ಸರ್ ಆಶೀಶ್ ಸರ್, ಅವರು ಮೌಂಟೇನ್ ಅಲ್ಲಿ ತೀರ್ಕೊಂಡು ಹೋಗಿದ್ದಾರೆ. ಸೊ ಇಟ್ ಇಸ್ ನಾಟ್ ದಟ್ ಎವ್ರಿಥಿಂಗ್ ಇಸ್ ಹ್ಯಾಪಿ, ಇವನ್ ದ ಬೆಸ್ಟ್ ಕ್ಯಾನ್ ಡೈ ಇಫ್ ದ ವೆದರ್ ಇಸ್ ಬ್ಯಾಡ್. ಸೊ ಆ ವೆದರ್ ಅನ್ನು ರೆಸ್ಪೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಆ ದಿನ ಕ್ಲೈಂಬ್ ಮಾಡ್ಲಿಕ್ಕೆ ಹೋದ್ರಿ, ನಿಮ್ಮ ಮೊದಲಿನ ಗ್ರೂಪ್ ಸಬ್ಮಿಟ್ ಮಾಡಿದ್ರು, ನಿಮ್ಮ ನೆಕ್ಸ್ಟ್ ಗ್ರೂಪ್ ಸಬ್ಮಿಟ್ ಮಾಡಿ, ಬಟ್ ನಿಮ್ಮ ಗ್ರೂಪಿಗೆ ಆ ದಿನ ವೆದರ್ ಖರಾಬ್ ಆದ್ರೆ ಇಟ್ ಇಸ್ ದ ಜರ್ನಿ, ಇಟ್ ಇಸ್ ನಾಟ್ ದ ಮೌಂಟೇನ್ ಟಾಪ್, ಇಟ್ಸ್ ದ ಜರ್ನಿ. ಎಂಜಾಯ್ ದ ಜರ್ನಿ. ನಿಮಗೆ ಆ ಫೋನ್ ಇಲ್ಲದೆ ಒಂದು 15-20 ದಿನ ಗ್ರೂಪ್ ಒಟ್ಟಿಗೆ ಇದ್ರೆ ದಟ್ ಇಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್. ಟೆಲ್ಸ್ ಯು ಟೀಮ್ ವರ್ಕ್ ಇಂಪಾರ್ಟೆಂಟ್, ಬ್ಯೂಟಿ ಆಫ್ ನೇಚರ್ ಹೌದು ಇಂಪಾರ್ಟೆಂಟ್, ಹ್ಯೂಮನ್ ವಿಲ್ ಪವರ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಅಂಡ್ ದ ಜಾಯ್ ಆಫ್ ಎಕ್ಸ್ಪ್ಲೋರೇಷನ್. ಬಿಕಾಸ್ ನಮಗೆ ಸಿಟಿ ಜೀವನದಲ್ಲಿ ಇದು ಆ ಮೌಂಟೇನ್ ಎಕ್ಸ್ಪ್ಲೋರ್ ಮಾಡಿ ಗೊತ್ತಿಲ್ಲ. ಸೊ ದಟ್ ಇಸ್ ದ ಬ್ಯೂಟಿ ಆಫ್ ಮೌಂಟೇನ್. ಮಾತಾಡ್ತಾ ಟೈಮ್ ಹೋದದೇ ಗೊತ್ತಾಗ್ಲಿಲ್ಲ. 92.7 ಬಿಗ್ ಎಫ್ ಎಂ ಅಲ್ಲಿ ಇವತ್ತು ವಿಶ್ವ ಬೆಟ್ಟ ಹತ್ತುವ ದಿನ.